ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಮದರ್ಸ್ ಡೇ ದಿನ. ಮದರ್ಸ್ ಡೇ ಸ್ಪೆಷಲ್ ಅಂತ ನಮ್ಮ ಅತ್ತೆಗೋಸ್ಕರ ಅವರ ಫೇವ್ರೆಟ್ ಡಿಶ್ ಆಗಿರುವಂಥ ಬೇಬಿ ಪೊಟ್ಯಾಟೊ ದಮ್ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಹಾಗೆ ಅವ್ರು ಇಷ್ಟವಾಗಿರುವಂಥ ಸ್ವೀಟ್ ಸಹ ಮಾಡಿದ್ದೆ. ರೀಸೆಂಟಾಗಿ ಕೆಲವೊಂದಷ್ಟು ಬುಲೆಟ್ ಜಾರ್ಗಳನ್ನ ತರಿಸ್ಕೊಂಡಿದ್ದೀನಿ ಆಯಿತಾ. ಅಂದರೆ ನಾರ್ಮಲ್ ಆಗಿ ಮಿಕ್ಸಿ ಏನಿದೆ ಅಲ್ವಾ ಅದಕ್ಕೇ ಸೂಟ್ ಆಗುತ್ತೆ ಇದನ್ನು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೆ. ಅದರದ್ದು ಅನ್ಬಾಕ್ಸ್ ಮತ್ತು ರಿವ್ಯೂ ವಿಡಿಯೋ ಸಹ ಮಾಡ್ತಾ ಇದ್ದೀನಿ. ಚೆಕ್ಕೆಲ್ಲ ಮಾಡಿ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್ ಅಂತೂ. ಅದನ್ನು ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇವಾಗ ಒಂದು ಪುಟ್ಟದಾಗಿರೋಂಥ ಡೈಲಿ ಹಾಕುವಂಥ ಬಾರ್ಡರ್ ರಂಗೋಲಿನ ನೋಡ್ಕೊಂಡು ಬನ್ನಿ. ಇವತ್ತಿನ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮದರ್ಸ್ ಡೇ ಸ್ಪೆಷಲ್ಗೋಸ್ಕರ ಅಂತ ನಮ್ಮತ್ತೆಗೆ ಇಷ್ಟ ಆಗಿರುವಂಥ ಡಿಶ್ನ ಮಾಡ್ತಾ ಇದ್ದೀನಿ. ತುಂಬ ಇಷ್ಟ ಇವ್ರಿಗೆ ಈ ಡಿಶ್. ಒಂದ್ಸಾರಿ ಹೊರಗಡೆ ಹೋದಾಗ ಆಲೂ ದಮ್ ಬಿರಿಯಾನಿನ ತಿಂದಿದ್ರು, ಅವ್ರಿಗೆ ಬಹಳ ಇಷ್ಟ ಆಗಿತ್ತು. ಇನ್ನೊಂದು ಸಾರಿ ನಾನು ಮನೆಯಲ್ಲೇ ಬೇಬಿ ಪೊಟ್ಯಾಟೊ ಹಾಕಿ ಮಾಡಿದ್ದೆ, ಅದು ಕೂಡ ತುಂಬ ಇಷ್ಟ ಆಗಿತ್ತು. ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು ಅವರಿಗೆ. ಹಾಗಾಗಿ ಇವತ್ತು ಮದರ್ಸ್ ಡೇ ಸ್ಪೆಷಲ್ ಆಗಿ ನಮ್ಮತ್ತೆಗೆ ತಾಯಿ ಥರನೇ ಅಲ್ವಾ, ಸೊ ಹಾಗಾಗಿ ಅವ್ರಿಗೋಸ್ಕರ ಏನಾದ್ರೂ ಸ್ಪೆಷಲಾಗಿ ಮಾಡೋಣ ಅಂತ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಇಲ್ಲಿ 2 ಲೋಟದಷ್ಟು ಬಾಸ್ಮತಿ ಅಕ್ಕಿನ ಬಳಸ್ಕೊತಾ ಇದ್ದೀನಿ. ಅಂದರೆ ಮಧ್ಯಾಹ್ನಕ್ಕೆ ಮತ್ತು ಸಾಯಂಕಾಲಕ್ಕೆ 2 ಟೈಮ್ಗೂ ಆಗಲಿ. ಈ ಥರ ಬಿರಿಯಾನಿ ಎಲ್ಲ ಮಾಡಿದಾಗ ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಂಡಿರ್ತೀನಿ, ಏಕೆಂದರೆ ಚೆನ್ನಾಗಿರುತ್ತೆ, 2 ಟೈಮ್ಗೂ ಕೂಡ ಆಗುತ್ತೆ ಅಂತ. ಇದನ್ನು 1-2-3 ಸಾರಿ ವಾಶ್ ಮಾಡಿಕೊಂಡು ನೆನೆಸಿಟ್ಕೋತಾ ಇದ್ದೀನಿ. ಯಾವುದೇ ಥರ ಪಲಾವ್ ಆಗಿರ್ಬೋದು, ಬಿರಿಯಾನಿಗಳಾಗಿರ್ಬೋದು, ನಾರ್ಮಲ್ ರೈಸ್ ಮಾಡಿದ್ರೂ ಕೂಡ ನಾನು ಇದೇ ಥರನೇ ನೆನೆಸಿಟ್ಕೊಂಡು ರೈಸ್ನ ಮಾಡ್ಕೋತೀನಿ. ಹಾಗೆ ಇವಾಗ ಬೇಬಿ ಪೊಟ್ಯಾಟೊ ಏನಿತ್ತಲ್ವ ಅದನ್ನು ಕೂಡ ನೀಟಾಗಿ ವಾಶ್ ಮಾಡಿಕೊಂಡು ಸಿಪ್ಪಿನೆಲ್ಲ ತೆಗೆದು ರೆಡಿ ಮಾಡ್ಕೋಬೇಕು.
ಆಲೂಗಡ್ಡೆದು ಸಿಪ್ಪೆನೆಲ್ಲ ತೆಗೆದ ಮೇಲೆ ಇದನ್ನು ಈ ಫೋರ್ಕಿಂದ ಚುಚ್ಕೋತಾ ಇದ್ದೀನಿ. ಮ್ಯಾರಿನೇಟ್ ಮಾಡಿದಾಗ ಒಳಗಡೆ ಎಲ್ಲ ಚೆನ್ನಾಗಿ ಮಸಾಲ ಹಿಡಿಯುತ್ತೆ, ಹಾಗೆ ನಾವು ದಮ್ ಕಟ್ಟಿದಾಗ ತುಂಬ ಚೆನ್ನಾಗಿ ಬೇಯುತ್ತೆ ಅಂತ ಅದನ್ನು ಫೋರ್ಕಿಂದ ಚುಚ್ಚಿದ ಮೇಲೆ ನೀರಿನಲ್ಲಿ ಹಾಕಿನೇ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಕಪ್ಪಗಾಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ನಂತರ ಇಲ್ಲಿ 2 ಈರುಳ್ಳಿನ ತೊಗೊಂಡು ಸಿಪ್ಪೆ ತೆಗೆದು ಇದನ್ನು ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಫ್ರೈ ಮಾಡಿಕೊಂಡು ಅಂದರೆ ಫ್ರೈಡ್ ಆನಿಯನ್ ಮಾಡ್ಕೋತೀವಲ್ವ ಆ ಥರ. ಇದಕ್ಕೆ ಜಾಸ್ತಿ ಪಾತ್ರೆಗಳೇನು ಬಳಸ್ತಾ ಇಲ್ಲ, ನೋಡ್ತಿರ್ಬೋದು ಯಾವ ಥರ ಸಿಂಪಲ್ಲಾಗಿ ಮಾಡ್ಕೋತೀನಿ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಈರುಳ್ಳಿನೆಲ್ಲ ಕಟ್ ಮಾಡ್ಕೊಂಡಿದ್ದ ನಂತರ ನಾನು ಯಾವ ಬಿರಿಯಾನಿ ಪಾಟಲ್ಲಿ ಬಿರಿಯಾನಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೇ ಬಿರಿಯಾನಿ ಪಾಟ್ನ ಇಟ್ಕೊಂಡು ಈ ಆಲೂಗಡ್ಡೆನೂ ಸಹ ಫ್ರೈ ಮಾಡ್ಕೋತೀನಿ, ಹಾಗೆ ಈರುಳ್ಳಿನೂ ಸಹ ಫ್ರೈ ಮಾಡ್ಕೋತೀನಿ. ಇನ್ನು ಮಿಕ್ಕೊಂಡಿರೋವಂಥ ಎಣ್ಣೆನಲ್ಲೇ ಬಿರಿಯಾನಿನ ಮಾಡ್ಕೋಬೋದು, ಅದಕ್ಕೋಸ್ಕರನೇ ಎಕ್ಸ್ಟ್ರಾ ಪಾತ್ರೆಗಳನ್ನ ಬಳಸ್ಕೋಬೇಕು ಆ ಥರ ಏನಿರೋದಿಲ್ಲ. ನಿಮ್ಗೇನಾದ್ರೂ ಟೈಮ್ ಇತ್ತು ಅಂತಂದರೆ ಇದೇ ಪಾತ್ರೆಯಲ್ಲಿ ಬಿರಿಯಾನಿ ರೈಸ್ ಪ್ಲೇನ್ ರೈಸ್ ಮಾಡ್ಕೋತೀವಲ್ವ ಅದನ್ನು ಸಹ ಮಾಡಿಟ್ಕೊಂಡು ಅದಾದ ನಂತರ ಈ ಫ್ರೈ ಮಾಡ್ಕೊಳ್ಳೋದೇನಿದೆ ಅಲ್ವಾ ಅದನ್ನೆಲ್ಲ ಮಾಡ್ಕೋಬೋದು. ಟೈಮ್ ಇರಲಿಲ್ಲ, ಸೊ ಹಾಗಾಗಿ ಬೇರೆ ಪಾತ್ರೆಯಲ್ಲಿ ಬಿರಿಯಾನಿ ರೈಸ್ನ ಮಾಡ್ಕೋತೀನಿ. ಇವಾಗ ಆ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಈ ಸಣ್ಣದಾಗಿ ಉದ್ದುದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಂಡು ಇದನ್ನು ಈ ಥರ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋತಾನೇ ಇರಬೇಕು. ಇದನ್ನು ಡೀಪ್ ಫ್ರೈ ಸಹ ಮಾಡ್ಕೋಬೋದು, ಇಲ್ಲ ಅಂತಂದರೆ ಈ ಥರ ನಾರ್ಮಲ್ ಆಗಿ ಒಗ್ಗರಣೆ ಹಾಕೋತೀವಲ್ವ ಅಷ್ಟೇ ಎಣ್ಣೆನ ಹಾಕ್ಕೊಂಡು ಈ ಥರ ಕಪ್ಪು ಕಲರ್ ಆಗಿ ಚೇಂಜ್ ಆಗಬೇಕು. ಈ ಡಾರ್ಕ್ ಬ್ರೌನ್ ಬರುತ್ತಲ್ವ ಆ ಥರ ಇದನ್ನು ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೋತೀನಿ. ಇದು ತುಂಬ ಮುಖ್ಯ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ. ಯಾವುದೇ ಥರ ಬಿರಿಯಾನಿ ಮಾಡಿದ್ರೂ ಇದನ್ನು ಹಾಕ್ಕೊಂಡ್ರೆ ಬಹಳ ರುಚಿಯಾಗಿ ಬರುತ್ತೆ. ನೀವೇನಾದ್ರೂ ನಾನ್ ವೆಜ್ ತಿನ್ನೋರಾಗಿದ್ರೆ ಗೊತ್ತೇ ಇರುತ್ತೆ, ವೆಜಿಟೇರಿಯನ್ಸ್ಗೆ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದನ್ನು ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ನಂತರ ಆಲೂಗಡ್ಡೆಲಿರುವಂಥ ನೀರನ್ನೆಲ್ಲ ತೆಗೆದು ಈ ಆಲೂಗಡ್ಡೆನೂ ಕೂಡ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಮ್ಯಾರಿನೇಟ್ ಮಾಡಿದಾಗ ಆಲೂಗಡ್ಡೆ ಒಳಗಡೆ ಎಲ್ಲ ಇಳ್ದಿರುತ್ತೆ, ಹಾಗೆ ನಾವು ದಮ್ ಕಟ್ಕೊಂಡಾಗ ತುಂಬ ಚೆನ್ನಾಗಿ ಬೇಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಎತ್ತಿಟ್ಕೋತೀನಿ. ಇಲ್ಲ ಅಂದರೆ ಡೈರೆಕ್ಟಾಗಿ ಹಾಗೇ ಮಸಾಲೆನ ಹಾಕಿ ಮ್ಯಾರಿನೇಟ್ ಮಾಡ್ಕೋಬೋದು, ಬಟ್ ಈ ಥರ ಮಾಡಿಕೊಂಡ್ರೆ ಬಹಳ ರುಚಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಫ್ರೈ ಮಾಡಿಕೊಂಡು ಅದೇ ಪಾತ್ರೆಗೇ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಹುಳಿ ಮೊಸರನ್ನ ತೊಗೊಂಡಿದ್ದೀನಿ. ಫ್ರೆಶ್ ಆಗಿರುವಂಥ ಮೊಸರನ್ನಾದ್ರೂ ತೊಗೋಬೋದು, ನಾನು ಸ್ವಲ್ಪ ಹುಳಿ ಬಂದಿರುವಂಥ ಮೊಸರನ್ನ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ನಂತರ ಇದಕ್ಕೆ ಬಿರಿಯಾನಿ ಮಸಾಲ 1 ರಿಂದ 1.5 ಸ್ಪೂನ್ 2 ಸ್ಪೂನಷ್ಟು, ನೀವು ಎಷ್ಟು ರೈಸ್ ತೊಗೊಂಡಿದ್ದೀರಾ ನಿಮಗೆ ಎಷ್ಟು ಮಸಾಲೆ ಬೇಕು ಅದಕ್ಕೆ ತಕ್ಕಂತೆ ನೀವು ಬಿರಿಯಾನಿ ಮಸಾಲಾನ ಹಾಕ್ಕೋಬೋದು. ನಂತರ ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಹಾಗೆಯೇ ಖಾರ ಎಷ್ಟು ತೊಗೊಂಡಿರ್ತೀವಲ್ವ ಅಷ್ಟೇ ಧನಿಯಾ ಪುಡಿನೂ ಸಹ ಸೇರಿಸ್ಕೋತೀನಿ ನಾನು. ನಂತರ ಸ್ವಲ್ಪ ಜೀರಿಗೆ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಕಸೂರಿ ಮೇಥಿನ ಜಾಸ್ತಿ ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ರುಚಿ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಉಪ್ಪನ್ನ, ತೊಂದರೆ ಇಲ್ಲ, ಆಲೂಗಡ್ಡೆ ಅಲ್ವಾ ಜಾಸ್ತಿ ಉಪ್ಪನ್ನ ಹಿಡಿಯುತ್ತೆ ಅದಕ್ಕೋಸ್ಕರ. ನಂತರ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಈ ಪುದೀನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಸೇರಿಸ್ಕೊತೀನಿ. ಹಾಗೆ ರೈಸ್ ಎಲ್ಲ ಹಾಕಿ ಟಾಪಿಂಗ್ ಮಾಡ್ಕೋತೀವಲ್ವ ಆ ಟೈಮ್ನಲ್ಲೂ ಸಹ ಸೇರಿಸ್ಕೊತೀನಿ. ಇದೆಲ್ಲನೂ ಕೂಡ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಂಡ್ರೇ ಬಿರಿಯಾನಿ ರುಚಿ ಬರೋದು, ಹಾಗೆ ಘಮ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಪುದೀನ ಸೊಪ್ಪು, ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಿಂಡಿ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಏನಿತ್ತಲ್ವ ತುಂಬ ಕ್ರಿಸ್ಪಿಯಾಗೇ ಆಗಿರುತ್ತೆ, ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಅದನ್ನು ಡೈರೆಕ್ಟಾಗಿ ಸೇರಿಸ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಪುಡಿ ಮಾಡಿಕೊಂಡು ಈ ಥರ ಸೇರಿಸ್ಕೋಬೋದು, ಇಲ್ಲಾಂದರೆ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಂಡು ಸಹ ಸೇರಿಸ್ಕೋಬೋದು. ಇದನ್ನೆಲ್ಲ ಹಾಕಿದ ಮೇಲೆ ಇದನ್ನು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಲೂಗಡ್ಡೆ ಮೇಲ್ಗಡೆ ಎಲ್ಲ ಮಸಾಲ ತುಂಬ ಚೆನ್ನಾಗಿ ಕೋಟ್ ಆಗಿರಬೇಕು. ನಿಮಗೆ ಈ ಥರ ಮಸಾಲ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಮೊಸರನ್ನ ಜಾಸ್ತಿ ಹಾಕ್ಕೋಬೋದು, ಮೀಡಿಯಮ್ ಆಗಬೇಕು ಅಂದರೆ ಇಷ್ಟು ಸಾಕಾಗುತ್ತೆ. ಇವಾಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೋತೀನಿ, ಒಂದು ಅರ್ಧ ಗಂಟೆನಾದ್ರೂ ಮ್ಯಾರಿನೇಟ್ ಆಗಲಿ ಅಂತ. ಟೈಮ್ ಇಲ್ಲ ಅಂದರೆ ಇನ್ಸ್ಟೆಂಟಾಗೂ ಸಹ ಮಾಡ್ಕೋಬೋದು, ತೊಂದರೆ ಇಲ್ಲ. ಹಾಗೆ ನೀವೇನಾದ್ರೂ ಅಕ್ಕಿನ ಬೇಗ ನೆನೆಸಿಟ್ಕೊಂಡ್ಬಿಟ್ಟಿದ್ರಿ ಅಂದರೆ ಒಂದು ಅರ್ಧ ಗಂಟೆ ಆದಮೇಲೆ ನೀರನ್ನೆಲ್ಲ ಬಸ್ತು ಒಂದು ಸೈಡಲ್ಲಿ ಎತ್ತಿಟ್ಕೋತೀನಿ. ಏನು ಅಷ್ಟೊಂದು ಟೈಮ್ ಆಗಿರೋದಿಲ್ಲ, ಒಂದು 20 ಮಿನಿಟ್ಸ್ ಆಗಿರುತ್ತೆ ಅಷ್ಟೇ. ಇನ್ನು ಒಗ್ಗರಣೆಗೆ ಬೇಕಾಗಿರುವಂಥ ಪದಾರ್ಥನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನಿಂಬೆಹಣ್ಣು ಬೇಕಾಗುತ್ತೆ, ಹಾಗೆಯೇ ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ ಸಹ ಬೇಕು. ಅದನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋದು. ನಾನಿಲ್ಲಿ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿಲ್ಲ. ನನಗೆ ಈ ಮ್ಯಾರಿನೇಟ್ ಮಾಡ್ಕೊಂಡಾಗ ಅದರಲ್ಲೂ ಈ ಪೊಟ್ಯಾಟೊ ಬಿರಿಯಾನಿ ಮಾಡ್ಕೋತೀವಲ್ವ
ಈ ಟೈಮ್ನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮ್ಯಾರಿನೇಟ್ ಮಾಡಿಕೊಂಡ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ಮಸಾಲೆ ಎಲ್ಲ ಹಾಕ್ಕೋತೀನಲ್ವ, ಒಗ್ಗರಣೆ ಹಾಕ್ಕೋತೀನಲ್ವ, ಆ ಟೈಮ್ನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೋತೀನಿ. ಇವಾಗ ಬಿರಿಯಾನಿ ರೈಸ್ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ದೊಡ್ಡ ಪಾತ್ರೆಗೆ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕಿ ಅದನ್ನು ಕುದಿಲಿಕ್ಕೆ ಇಟ್ಕೋತೀನಿ. ಅದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಫ್ಲವರ್, ಬೇಕು ಅಂದರೆ ಪುಲಾವ್ ಎಲೆ, ಸ್ವಲ್ಪ ಜೀರಿಗೆ, ಹಾಗೆಯೇ ಸ್ವಲ್ಪ ಕಸೂರಿ ಮೇಥಿ ಮತ್ತು ಸೋಂಪು, ಏನೇನು ಮಸಾಲ ಐಟಮ್ಸ್ಗಳಿರುತ್ತೆ, ಬಿರಿಯಾನಿ ಮಸಾಲ ಐಟಮ್ಸ್ಗಳೆಲ್ಲ ಏನಿರುತ್ತಲ್ವ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕಲ್ಲು ಹೂವನ್ನು ಕೂಡ ಹಾಕ್ಕೋಬೇಕು. ಒಳ್ಳೆ ಘಮ ಮತ್ತು ರುಚಿ ಎರಡು ಬರುತ್ತೆ. ಹಾಗೆ ಇದಕ್ಕೆ ಇಲ್ಲಿ ನೋಡಿ ಸ್ವಲ್ಪ ಕಸೂರಿ ಮೇಥಿನೂ ಕೂಡ ಹಾಕಿ, ಸ್ವಲ್ಪ ಉಪ್ಪು ಅಂದರೆ ನಾರ್ಮಲ್ ಆಗಿ ನಾವು ಅನ್ನ ಮಾಡ್ಕೋತೀವಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ, ನಂತರ ಅದಕ್ಕೆ ಒಂದು ಹಸಿಮೆಣಸಿನಕಾಯಿನ ಸ್ಲಿಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಿಟಿಕೆಯಷ್ಟು ಬಿರಿಯಾನಿ ಮಸಾಲಾನ ಹಾಕಿ ಇದನ್ನು ಕುದಿಲಿಕ್ಕೆ ಬಿಡ್ತೀನಿ. ಈ ಥರ ಚೆನ್ನಾಗಿ ಕುದಿಯೋ ಹಂತದಲ್ಲಿ ನೆನೆಸಿಟ್ಕೊಂಡಿರುವಂಥ ಬಾಸ್ಮತಿ ಅಕ್ಕಿನ ಬಳಸ್ಕೊತಾ ಇದ್ದೀನಿ. ಈ ಥರ ಬಿರಿಯಾನಿ ಮಾಡ್ಕೊಂಡಾಗೆಲ್ಲ ಈ ಥರ ರೈಸ್ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನೀವು ನಾರ್ಮಲ್ ಆಗಿ ಸೋನಾ ಮಸೂರಿ ಅಕ್ಕಿನಲ್ಲೂ ಸಹ ಮಾಡ್ಕೋಬೋದು, ಅದು ಕೂಡ ಇಷ್ಟೇ ರುಚಿಯಾಗಿ ಬರುತ್ತೆ. ಆದರೆ ನೋಡೋದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಇವಾಗ ಇದನ್ನು ಇದೇ ಥರ ಮಿಕ್ಸ್ ಮಾಡಿಕೊಂಡು ಅನ್ನನ ಬೇಯಿಸ್ಕೋಬೇಕು. ಇದು 90% ಮಾತ್ರ ಕುಕ್ ಆಗಿರಬೇಕು. ಅಂದರೆ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ತಿರುಳು ಅಂತ ಹೇಳ್ತಾರಲ್ವ, ಅದು ಹಾಗೇ ಇರಬೇಕು. ಅಲ್ಲಿ ತನಕ ಇದನ್ನು ಬೇಯಿಸ್ಕೊಂಡು ನೀರನ್ನೆಲ್ಲ ಬಸ್ತು ಇದ್ರ ಮೇಲೆ ಸ್ವಲ್ಪ ತಣ್ಣೀರನ್ನ ಹಾಕಿ ಈ ಥರ ಇದನ್ನು ಕೂಲ್ ಆಗೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಅನ್ನ ಎಷ್ಟು ಉದ್ರುದ್ರಾಗಿ ರೆಡಿಯಾಗಿದೆ ಅಂತ. ನಾನು ಮೊದಲೇ ಹೇಳಿದಾಗೆ ಜಸ್ಟ್ 90% ಅಷ್ಟು ಕುಕ್ ಆಗಿದ್ದರೆ ಸಾಕಾಗುತ್ತೆ. ಇವಾಗ ನಾನೇನು ಆಲೂಗಡ್ಡೆ ಮತ್ತು ಈ ಫ್ರೈಡ್ ಆನಿಯನ್ ಎಲ್ಲ ಮಾಡಿಟ್ಕೊಂಡಿದ್ದೆ ಅದೇ ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ಒಂದು ಪುಲಾವ್ ಎಲೆನ ಸೇರಿಸ್ಕೊಂಡಿದ್ದೀನಿ. ನಂತರ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆಲ್ರೆಡಿ ನಾವು ಫ್ರೈಡ್ ಆನಿಯನ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಸೇರಿಸ್ಕೋಬೋದು, ಇಲ್ಲಾಂದರೆ ಹೊಸದಾಗಿ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಮಧ್ಯದಲ್ಲಿ ಒಂದು ಹಸಿಮೆಣಸಿನಕಾಯಿನ ಸ್ಲಿಟ್ ಮಾಡಿ ಸೇರಿಸಿ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರಬೇಕು, ಹಾಗೆ ಲೈಟಾಗಿ ಕಲರ್ ಚೇಂಜ್ ಆಗಿರುತ್ತೆ, ಘಮ ಕೂಡ ಬರ್ತಾ ಇರುತ್ತೆ. ಈ ಹಂತದಲ್ಲಿ ನಾವು ಬೇಬಿ ಪೊಟ್ಯಾಟೊ ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಇದ್ರೊಳಗಡೆ ಸೇರಿಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದ್ರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ಆಗ್ತಾ ಇದ್ದಂಗೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ಮೇಲ್ಗಡೆ ಎಣ್ಣೆ ತೇಳ್ಕೊಂಡು ಬರ್ತಾ ಇರುತ್ತೆ. ಅಲ್ಲಿ ತನಕ ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಕುದಿಸ್ಕೋಬೇಕು, ಹಾಗೆಯೇ ಫ್ರೈ ಮಾಡ್ಕೋಬೇಕು. ಆಲ್ರೆಡಿ ಆಲೂಗಡ್ಡೆನ ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ, ಆಲೂಗಡ್ಡೆ ಬೇಯುತ್ತಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ಬೇಡ. ಯಾಕೆಂದರೆ ಆಲ್ರೆಡಿ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ಅದಾದ ನಂತರ ಮ್ಯಾರಿನೇಟ್ ಮಾಡಿಕೊಂಡು ಇಲ್ಲೂ ಸಹ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ. ಇವಾಗ ನಾವು ಆಲ್ರೆಡಿ ರೈಸ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, 90% ಕುಕ್ ಆಗಿರುವಂಥ ರೈಸ್ ಏನಿತ್ತು ಅದನ್ನು ಇದ್ರೊಳಗಡೆ ಲೇಯರ್ ಥರ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಲೇಯರ್ ಅಂದರೆ ಫಸ್ಟ್ ಒಂದು ಮಸಾಲೆ, ಅದಾದಮೇಲೆ ರೈಸ್, ಮತ್ತೆ ಮಸಾಲೆ, ಅದಾದಮೇಲೆ ರೈಸ್ ಮಾಡ್ಕೋತೀರಾ ಅಂದರೆ ಈ ಪೊಟ್ಯಾಟೊ ಗ್ರೇವಿ ಥರ ಏನಿತ್ತಲ್ವ ಅದನ್ನು ಅರ್ಧದಷ್ಟು ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಅದಾದ ನಂತರ ನೀವು ಲೇಯರ್ ಥರ ಸಹ ಮಾಡ್ಕೋಬೋದು. ನಾನೇನು ಲೇಯರ್ ಥರ ಮಾಡ್ಕೊಳ್ತಾ ಇಲ್ಲ, ಡೈರೆಕ್ಟಾಗಿ ಕೆಳಗಡೆ ಪೂರ್ತಿ ಬಿರಿಯಾನಿ ಮಸಾಲ ಏನಿದೆ ಅದಿದೆ, ಅದ್ರ ಮೇಲ್ಗಡೆ ಪ್ಲೇನ್ ರೈಸ್ನ ಹಾಕಿ ಇದನ್ನು ಈ ಥರ ನೀಟಾಗಿ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ನಂತರ ಇದ್ರ ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಪುದೀನ ಸೊಪ್ಪು, ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಆನಿಯನ್ ಇತ್ತು ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ಚಿಟಿಕೆಯಷ್ಟು ಬಿರಿಯಾನಿ ಮಸಾಲಾನ ಈ ಥರ ಮೇಲ್ಗಡೆ ಸ್ಪ್ರಿಂಕಲ್ ಮಾಡ್ಕೋಬೇಕು. ಯಾಕೆಂದರೆ ಮೇಲ್ಗಡೆಯಿಂದನೂ ಸಹ ಆ ದಮ್ ಹೋಗುತ್ತಲ್ವ, ಸೊ ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ಅದಕ್ಕೋಸ್ಕರ ಅಂದರೆ ಅನ್ನಕ್ಕೆಲ್ಲ ಈ ಬಿರಿಯಾನಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಅದಾದ ನಂತರ ಅದಕ್ಕೆ ಸ್ವಲ್ಪ ಕೇಸರಿ ಹಾಲನ್ನು ಹಾಕ್ಕೊಂಡಿದ್ದೀನಿ. ನಂತರ ನಿಂಬೆಹಣ್ಣಿನ ರಸನ ಹಾಕಿ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕ್ಕೋತಾ ಇದ್ದೀನಿ. ತುಪ್ಪನ ಕರಗಿಸಿ ಸಹ ಹಾಕ್ಕೋಬೋದು, ಇಲ್ಲಾಂದರೆ ಈ ಥರ ಸಹ ಹಾಕ್ಕೋಬೋದು. ನಂತರ ಅದ್ರ ಮೇಲೆ ಸ್ವಲ್ಪ ಏಲಕ್ಕಿ ಪುಡಿನ ಸ್ವಲ್ಪ ಸ್ಪ್ರಿಂಕಲ್ ಮಾಡಿಕೊಂಡು ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಅದ್ರ ಮೇಲ್ಗಡೆ ಒಂದು ವೆಯ್ಟ್ ಆಗಿರುವಂಥದ್ದನ್ನು ಏನಾದ್ರೂ ಇಟ್ಟು ಇದನ್ನು ಸಿಮ್ನಲ್ಲೇ ಇಟ್ಕೊಂಡು ಒಂದು 15ರಿಂದ 20 ನಿಮಿಷಗಳ ಕಾಲ ದಮ್ ಕಟ್ಕೋಬೇಕು. ಒಂದು 10 ನಿಮಿಷನಾದ್ರೂ ಬೇಕು. ನೀವೇನಾದ್ರೂ ಕೆಳಗಡೆ ಒಂದು ತವಾನ ಇಟ್ಟು ಅದ್ರ ಮೇಲೆ ದಮ್ ಕಟ್ಕೋತೀರಾ ಅಂದರೆ ಆ ಥರ ಸಹ ಮಾಡ್ಕೋಬೋದು. ಏನಿಲ್ಲ ಅಂದ್ರೂ 10 ನಿಮಿಷದಿಂದ 20 ನಿಮಿಷಗಳ ಕಾಲನಾದ್ರೂ ದಮ್ ಕಟ್ಕೋಬೇಕಾಗುತ್ತೆ. ಅದು ಸಿಮ್ನಲ್ಲೇ ಇರಬೇಕು. 20 ನಿಮಿಷ ಆದಮೇಲೆ ಫ್ಲೇಮ್ನ ಆಫ್ ಮಾಡಿ ಅದನ್ನು ಇನ್ನೊಂದು 10 ನಿಮಿಷ ಹಾಗೇ ಬಿಟ್ಟರೆ ಪರ್ಫೆಕ್ಟಾಗಿ ಬಿರಿಯಾನಿ ರೆಡಿಯಾಗಿರುತ್ತೆ. ಅದಕ್ಕೆ ಕಾಂಬಿನೇಷನ್ ಆಗಿ ಯಾವಾಗಲೂ ಚೆನ್ನಾಗಿರೋದು ಈ ಈರುಳ್ಳಿ ಮತ್ತು ಸೌತೆಕಾಯಿ ಹಾಕಿ ಮಾಡಿರುವಂಥ ರಾಯ್ತ, ಅದನ್ನೇ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ರಾಯ್ತ ಸಹ ರೆಡಿ ಆಯಿತು.
ಅಷ್ಟರಲ್ಲಿ ಬಿರಿಯಾನಿ ಸಹ ರೆಡಿಯಾಗಿತ್ತು. ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಿರಿಯಾನಿ ರೆಡಿಯಾಗಿದೆ ಅಂತ. ನಿಮ್ಗೇನಾದ್ರೂ ಮೊದಲೇ ಹೇಳ್ದಾಗೆ ಲೇಯರ್ ಥರ ಬೇಕು ಅಂದರೆ ಲೇಯರ್ ಥರ ಸಹ ಮಾಡ್ಕೋಬೋದು. ನಿಮಗೆ ನೋಡಿದ ತಕ್ಷಣ ಸ್ವಲ್ಪ ವೈಟ್ ರೈಸ್ ಥರ ಕಾಣಿಸ್ತಾ ಇದೆ ಅಂತ ಅನಿಸ್ಬೋದು, ಆದರೆ ಕೆಳಗಡೆಯಿಂದ ಮಿಕ್ಸ್ ಮಾಡ್ಕೊಂಡಾಗ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ನೀವು ಸರ್ವ್ ಮಾಡ್ಕೊಳ್ಳುವಾಗ್ಲೂ ಅಷ್ಟೇ ಕೆಳಗಡೆಯಿಂದ ಒಂದೇ ಸಾರಿ ಎತ್ತಿ ಸರ್ವ್ ಮಾಡ್ಬೋದು, ಏಕೆಂದರೆ ಕೆಳಗಡೆ ಪೂರ್ತಿ ಮಸಾಲ ಇರುತ್ತೆ, ಮೇಲ್ಗಡೆ ಫುಲ್ ರೈಸ್ ಇರುತ್ತೆ. ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು, ಇಲ್ಲ ಡೈರೆಕ್ಟಾಗಿ ಪಾತ್ರೆನಲ್ಲೇ ಸಹ ಈ ಥರ ಮಿಕ್ಸ್ ಮಾಡ್ಕೋಬೋದು. ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿಯಾಗಿರುವಂಥ ಬೇಬಿ ಪೊಟ್ಯಾಟೊ ದಮ್ ಬಿರಿಯಾನಿ. ತುಂಬ ರುಚಿಯಾಗಿ ಬರುತ್ತೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಇದಕ್ಕೆ ಎಕ್ಸ್ಟ್ರಾ ಉಪ್ಪನ್ನ ಹಾಕೊಳ್ಳೋ ಅಗತ್ಯ ಇರೋದಿಲ್ಲ. ರೈಸ್ ಮಾಡ್ಕೊಳ್ಳೋವಾಗಲೂ ಕೂಡ ಉಪ್ಪನ್ನ ಹಾಕ್ಕೊಂಡಿರ್ತೀವಿ, ನಮ್ಮ ಮ್ಯಾರಿನೇಟ್ ಮಾಡ್ಕೊಳ್ಳೋವಾಗ್ಲೂ ಕೂಡ ಉಪ್ಪನ್ನ ಹಾಕ್ಕೊಂಡಿರ್ತೀವಿ. ನೋಡಿಕೊಂಡು ಆವಾಗಲೇ ಕರೆಕ್ಟಾಗಿ ಸೇರಿಸ್ಕೊಂಡ್ಬಿಡ್ಬೇಕು. ಇನ್ನು ನಮ್ಮ ಅತ್ತೆಗೆ ಬಹಳ ಇಷ್ಟ ಈ ಸಿಹಿ ಪೂರಿ. ಇದನ್ನು ಸಿಹಿ ಪೂರಿ ಅಂತ ಸಹ ಕರಿಬೋದು, ಇಲ್ಲಾಂದರೆ ಕೆಲವರು ಚಿರೋಟಿ ಅಂತ ಸಹ ಕರೀತಾರೆ. ಇದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಸೌತೆಕಾಯಿನ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ಈ ಥರ ಒಮ್ಮೆ ನೀವು ಕೂಡ ಏನಾದ್ರೂ ಸ್ಪೆಷಲ್ ಇದ್ದಾಗ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭವಾಗಿರುತ್ತೆ. ಹಾಗೆ ಲಂಚ್ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ರೀಸೆಂಟಾಗಿ ಮೀಶೋಯಿಂದ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ. ನನಗಂತೂ ಬಹಳ ಯೂಸ್ಫುಲ್ ಅಂತ ಅನಿಸ್ತು, ಹಾಗೆಯೇ ಅಫೋರ್ಡೆಬಲ್ ಪ್ರೈಸಲ್ಲೂ ಸಹ ಸಿಕ್ತು. ತುಂಬ ಜನಕ್ಕೆ ಇಷ್ಟ ಇರುತ್ತೆ ಬುಲೆಟ್ ಮಿಕ್ಸಿ ತೊಗೊಬೇಕು, ಬುಲೆಟ್ ಮಿಕ್ಸಿ ಜಾರ್ ತೊಗೊಬೇಕು ಅಂತ ಎಲ್ಲ. ಆದರೆ ಆಲ್ರೆಡಿ ಮಿಕ್ಸಿ ಇರುತ್ತಲ್ಲ, ಇದೊಂದು ಯಾಕೆ ಅಂತ ಅನಿಸ್ತಿರುತ್ತೆ. ಸೊ ಹಾಗಾಗಿ ನಾನು ಸಹ ತೊಗೊಂಡಿರಲಿಲ್ಲ. ಆದರೆ ಮೀಶೋನಲ್ಲಿ ಚೆಕ್ ಮಾಡ್ತಾ ಇದ್ದಾಗ ಈ ಬುಲೆಟ್ ಜಾರ್ಗಳು ಸಿಕ್ತು ನನಗೆ. ಇದು ನಾರ್ಮಲ್ ಮಿಕ್ಸಿ ಇದೆ ಅಲ್ವಾ, ಅದಕ್ಕೇ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ. ಸೊ ಹಾಗಾಗಿ ತರಿಸ್ಕೊಂಡಿದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ. ಜಸ್ಟ್ 300 ಸಮಥಿಂಗ್ ಏನೋ ಇರಬೇಕು, 400 ಒಳಗಡೆನೇ ಇದು, ಜಾಸ್ತಿ ಪ್ರೈಸ್ ಸಹ ಇಲ್ಲ. ನಾರ್ಮಲ್ ಮಿಕ್ಸಿ ಜಾರ್ಗೆ ಇದು ಪರ್ಫೆಕ್ಟಾಗಿ ಫಿಟ್ ಆಗೋವಾಗ ಇನ್ನೊಂದು ಸರಿ ಬುಲೆಟ್ ಮಿಕ್ಸಿನ ಯಾಕೆ ತೊಗೋಬೇಕು ಅಂತ, ಅಂದರೆ ಬ್ಲೆಂಡರ್ ಬರುತ್ತಲ್ವ ಅದು ಯಾಕೆ ಬೇಕು ಅಂತ. ಒಂದು ದೊಡ್ಡ ಜಾರ್ ಕೊಟ್ಟಿರ್ತಾರೆ, ಇನ್ನೊಂದು ಚಿಕ್ಕ ಜಾರ್ ಇರುತ್ತೆ. ಹಾಗೆ ಅದಕ್ಕೆ ನಾರ್ಮಲ್ ಆಗಿ 2 ಬ್ಲೇಡ್ ಬೇಕೇ ಬೇಕು, ಅದನ್ನು ಕೊಟ್ಟಿರ್ತಾರೆ. ಹಾಗೆ ಒಂದು ಲಿಡ್ ಸಹ ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಸ್ಪ್ರಿಂಕಲ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಏನಾದ್ರೂ ಪೌಡರ್ ಮಾಡ್ಕೊಂಡಾಗ ಸ್ಪ್ರಿಂಕಲ್ ಮಾಡ್ಕೊಳ್ಳೋದಕ್ಕೆ ಅಂತ ಈ ಥರ ಸ್ಪ್ರಿಂಕಲ್ ಇರುವಂಥ ಒಂದು ಲಿಡ್ಡನ್ನು ಸಹ ಕೊಟ್ಟಿದ್ದಾರೆ. ಕ್ವಾಲಿಟಿ ಚೆನ್ನಾಗೇ ಇದೆ, ತುಂಬ ಚೆನ್ನಾಗಿ ಬಂದಿತ್ತು. ಯಾವುದೇ ಥರ ಡ್ಯಾಮೇಜ್ ಆಗಿರ್ಬೋದು ಏನೂ ಆಗಿರಲಿಲ್ಲ. ನನಗಂತೂ ಅಫೋರ್ಡೆಬಲ್ ಪ್ರೈಸ್ನಲ್ಲಿ ಸಿಕ್ಕಿದ್ರಿಂದ ವರ್ತ್ ಅಂತಲೇ ಅನ್ನಿಸ್ತು ನನಗೆ. ಇವಾಗ ಇದನ್ನೆಲ್ಲ ವಾಶ್ ಮಾಡಿಕೊಂಡು ನೀಟಾಗಿ ಇದನ್ನು ಸೆಟ್ ಮಾಡ್ಕೋತೀನಿ, ಟ್ರೈ ಕೂಡ ಮಾಡ್ತೀನಿ. ಅಂದರೆ ಕೆಲವೊಂದು ಸರಿ ಕೆಲವ್ರಿಗೆ ಡೌಟ್ ಇರುತ್ತೆ ಇದನ್ನೆಲ್ಲ ತೊಗೊಂಡಾಗ, ನೀಟಾಗಿ ವರ್ಕ್ ಆಗುತ್ತಾ, ಲೀಕ್ ಆಗುತ್ತಾ, ಇದೇನು ಸೆಪ್ರೇಟಾಗಿ ತೊಗೊಂಡಿರ್ತೀವಿ, ಫಿಟ್ ಆಗುತ್ತಾ ಇಲ್ವಾ, ಏನಾದರೂ ಹಾಕಿದಾಗ ಏನಾದ್ರೂ ಬ್ಲಾಸ್ಟ್ ಆಗಿಬಿಟ್ರೆ ಅನ್ನೋದೆಲ್ಲ ಭಯ ಇರುತ್ತೆ. ನನಗೂ ಸಹ ಅದೇ ಭಯ ಆಯಿತು. ಮೇನ್ಲಿ ನನಗೆ ಲೀಕ್ ಆಗುತ್ತಾ ಅನ್ನೋದು ಸಖತ್ ಭಯ ಆಯಿತು. ಫಸ್ಟು ಬಂದ ತಕ್ಷಣ ಟ್ರೈ ಮಾಡಿ ಅದನ್ನು ವಾಪಸ್ ಕಳಿಸ್ಬಿಡೋಣ, ಏನಾದರೂ ಲೀಕ್ ಆಗ್ತಾ ಇದ್ರೆ, ಸರಿಯಾಗಿಲ್ಲ ಅಂತ ಇದನ್ನು ಇವಾಗಲೇ ಚೆಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ವಾಶ್ ಮಾಡ್ಕೊಳ್ಳೋದಕ್ಕೆ ಅಂತ ನೀಟಾಗೆಲ್ಲ ರೆಡಿ ಮಾಡಿಕೊಂಡು ವಾಶ್ ಮಾಡಿಕೊಂಡು ಒಂದು ಚಟ್ನಿ ಮಾಡೋಣ ಚಿಕ್ಕ ಜಾರಲ್ಲಿ, ಇನ್ನೊಂದು ದೊಡ್ಡ ಜಾರ್ ಏನಿದೆ ಅದರಲ್ಲಿ ಮಿಲ್ಕ್ ಶೇಕ್ ಏನಾದರೂ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ನಾರ್ಮಲಾಗಿ ನೀವು ಯಾವುದಾದ್ರೂ ಜ್ಯೂಸ್ ಅಥವಾ ಸ್ಮೂದಿ ಏನಾದರೂ ಮಾಡ್ತಾಯಿದ್ರೆ ಅದನ್ನು ಸಹ ಚೆಕ್ ಮಾಡ್ಬೋದು. ನಾನು ಸ್ವಲ್ಪ ಲೀಕ್ ಆಗುವಂಥ ಪದಾರ್ಥಗಳನ್ನೇ ಹಾಕಿ ಇವತ್ತು ಚೆಕ್ ಮಾಡೋಣ ಅಂತ. ಯಾಕೆಂದರೆ ಏನಾದ್ರೂ ಪೌಡರ್ ಮಾಡ್ಕೊಂಡಾಗ ಲೀಕ್ ಆಗೋದೆಲ್ಲ ಗೊತ್ತಾಗಲ್ಲ ಆಯಿತಾ, ಆದರೆ ನೀರೆಲ್ಲ ಹಾಕಿ ಮಾಡ್ಕೋತೀವಲ್ವಾ, ಸೊ ಅವಾಗ ಗೊತ್ತಾಗ್ಬಿಡುತ್ತೆ ನಮಗೆ, ಲೀಕ್ ಆಗೋದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಚೆಕ್ ಮಾಡೋಣ ಅಂತ ಇವತ್ತು ಸ್ಮೂದಿ ಹಾಗೆ ಇನ್ನೊಂದು ಸೈಡಲ್ಲಿ ಚಟ್ನಿ ಮಾಡ್ಕೊಳ್ಳೋಣ ಅಂತ.
ಸ್ಮೂದಿ ಅಲ್ಲ ಸಾರಿ, ಮಿಲ್ಕ್ ಶೇಕ್ ಥರ ಮಾಡ್ಕೊಳ್ಳೋಣ ಅಂತ. ಇವಾಗೊಂದು ಅದೇ ಬುಲೆಟ್ ಜಾರ್ ಏನಿತ್ತು ಅದಕ್ಕೆ ಸ್ವಲ್ಪ ಮಾವಿನ ಹಣ್ಣನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಕ್ಕರೆ, ಹಾಗೆ ಸ್ವಲ್ಪ ಹಾಲು, ಸ್ವಲ್ಪ ಐಸ್ ಕ್ಯೂಬ್ಸ್ನ ಹಾಕಿ ರುಬ್ಕೊಳ್ಳೋದು. ನಾನು ಫಸ್ಟ್ ಹಾಕಿದಾಗ ಹೆಂಗಾಗ್ಬಿಡ್ತು ಅಂದರೆ ಪ್ರಾಪರಾಗಿ ಆ ಬ್ಲೇಡ್ದು ಲಿಡ್ ಏನಿತ್ತಲ್ವ ಅದನ್ನು ಕ್ಲೋಸ್ ಮಾಡಿರಲಿಲ್ಲ. ಮಿಕ್ಸಿಗೆ ಹಾಕಿದೆ, ಅದು ಲೀಕ್ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಅಂದರೆ ಪ್ರಾಪರಾಗಿ ನೋಡಿಕೊಂಡೆ ಸೆಟ್ ಮಾಡಿದ್ದೆ, ಬಟ್ ಅದು ಲೀಕ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಅಯ್ಯಯ್ಯೋ ಇದೇನು ಫ್ಲಾಪ್ ಇದು, ಮತ್ತೆ ವಾಪಸ್ ಕಳಿಸ್ಬೇಕು, ಇದು ವರ್ಕ್ ಆಗಲ್ಲ ಅಂತ ಅಂದ್ಕೊಂಡೆ. ಮತ್ತು ಇನ್ನೊಂದು ಸಾರಿ ಚೆಕ್ ಮಾಡಿದಾಗ ನಾನು ಏನು ಈ ಬ್ಲೇಡ್ ಲಿಡ್ ಇತ್ತಲ್ವ ಅದನ್ನು ಪ್ರಾಪರಾಗಿ ಸೆಟ್ ಮಾಡಿರಲಿಲ್ಲ, ಅದು ಸ್ವಲ್ಪ ಏರುಪೇರು ಇತ್ತು. ಸೊ ಹಾಗಾಗಿ ಅದು ಲೀಕ್ ಆಗ್ತಾಯಿತ್ತು ಅಷ್ಟೇ. ಅದಾದಮೇಲೆ ಇನ್ನೊಂದು ಸಾರಿ ಚೆಕ್ ಮಾಡಿಕೊಂಡು ಇನ್ನೊಂದು ಸಾರಿ ಅದನ್ನು ಓಪನ್ ಮಾಡಿ ಮತ್ತು ಪ್ರಾಪರಾಗಿ ಕ್ಲೋಸ್ ಮಾಡಿ ಅದನ್ನು ಗ್ರೈಂಡ್ ಮಾಡಿದೆ. ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟಾಗಿ ಬ್ಲೆಂಡ್ ಆಗಿತ್ತು. ನಾರ್ಮಲ್ ಆಗಿ ಏನಿದು ಈ ಬ್ಲೆಂಡರ್ ಇರುತ್ತಲ್ವ ಸೇಮ್ ಅದೇ ಥರನೇ ಆಗುತ್ತೆ. ಇದು ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು, ತುಂಬ ಚೆನ್ನಾಗಿದೆ. ಇದಕ್ಕೋಸ್ಕರ ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡಬೇಕು, ಎಕ್ಸ್ಟ್ರಾ ಬ್ಲೆಂಡರ್ ತೊಗೋಬೇಕು ಆ ಥರ ಏನಿಲ್ಲ. ಜಸ್ಟ್ ಈ ಥರ ಜಾರ್ಗಳನ್ನ ತೊಗೊಂಡ್ರೂ ಸಹ ಈ ಥರ ಮಿಕ್ಸಿಗಳಿಗೆ ಸೂಟ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದೇ ಥರ ಮಿಕ್ಸಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ. ಇದು ಚಿಕ್ಕ ಪುಟ್ಟದೇನಾದ್ರೂ ಮಾಡ್ಕೋಬೇಕು ಅಂದಾಗ ಅಥವಾ ಮಿಕ್ಸಿ ಚೆನ್ನಾಗಿರುತ್ತೆ, ಜಾರ್ ಏನಾದ್ರೂ ಹೋಗ್ಬಿಟ್ಟಿತ್ತು ಅಂತಂದಾಗ, ಇಲ್ಲ ಏನಾದ್ರೂ ಕಡಿಮೆ ಪದಾರ್ಥಗಳನ್ನ ಹಾಕಿ ಗ್ರೈಂಡ್ ಮಾಡ್ಕೊಬೇಕು ಅಂದಾಗ, ಇಲ್ಲಾಂದರೆ ಈ ಥರ ಸ್ಮೂದಿ ಮಾಡ್ಕೋಬೇಕು ಅಂದಾಗ ಆರಾಮಾಗಿ ಇದನ್ನು ಬಳಸ್ಕೋಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಪ್ರಾಡಕ್ಟ್ ಮಾತ್ರ. ಹಾಗೆ ಇದನ್ನು ಗ್ರೈಂಡ್ ಮಾಡಿದ ಮೇಲೆ ಇದು ಬ್ಲೇಡ್ ಏನಿತ್ತಲ್ವ ಬ್ಲೇಡ್ ಲಿಡ್ನ ಚೇಂಜ್ ಮಾಡಿಕೊಂಡು ನಾರ್ಮಲ್ ಲಿಡ್ನ ಹಾಕಿ ನಾವು ಇದನ್ನು ಕ್ಯಾರಿ ಸಹ ಮಾಡ್ಬೋದು, ಅದರಲ್ಲೇ ನಾವು ಕುಡಿಲೂಬೋದು, ಆ ಥರ ಸಹ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ, ತುಂಬ ಚೆನ್ನಾಗಿದೆ. ಇದ್ರ ಲಿಂಕ್ ಏನಾದರೂ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ಯಾರಿಗಾದ್ರೂ ತೊಗೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ತೊಗೋಬೋದು. ಕೆಲವ್ರು ಮಿಕ್ಸಿ ಜಾರೆಲ್ಲ ಹಾಳಾಗಿಬಿಟ್ಟಿರುತ್ತಲ್ವ ಅಂಥವ್ರು ಆರಾಮಾಗಿ ತೊಗೋಬೋದು. ನಾರ್ಮಲಾಗಿ ನಾವು ಮಿಕ್ಸಿನಲ್ಲಿ ಏನೇನು ಮಾಡ್ಕೋತೀವಲ್ವ ಅದನ್ನೆಲ್ಲ ಮಾಡ್ಕೋಬೋದು, ತೊಂದರೆ ಇಲ್ಲ. ಇವಾಗ ಇನ್ನೊಂದು ಪುಟಾಣಿ ಜಾರ್ ಇತ್ತಲ್ವ ಅದರಲ್ಲಿ ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಕಡಲೆ, ಸ್ವಲ್ಪ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಉಪ್ಪು ಮತ್ತು ಹುಣಸೆ ಹಣ್ಣು ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೋತಿರೋದು. ಏನಾದ್ರೂ ಚೆಕ್ ಮಾಡ್ಕೋಬೇಕು ಅಂತ ಅಂದಾಗ ಈ ಥರ ಸ್ವಲ್ಪ ಲಿಕ್ವಿಡಲ್ಲಿರುವಂಥ ಐಟಮ್ಸ್ಗಳನ್ನ ಹಾಕಿ ಚೆಕ್ ಮಾಡ್ಕೊಂಡಾಗ ಪ್ರಾಪರಾಗಿ ಗೊತ್ತಾಗ್ಬಿಟ್ಟಿರುತ್ತೆ. ಅಂದರೆ ಲಿಕ್ವಿಡ್ ಇರೋದು ಬೇಗ ಲೀಕ್ ಆಗುತ್ತಲ್ವ, ಹಾಗಾಗಿ. ಹಾಗೆ ಇದರಲ್ಲಿ ಯಾವುದಾದ್ರೂ ಮಸಾಲ ಪುಡಿಗಳನ್ನ ಮಾಡ್ಕೋಬೇಕು ಅಂದಾಗಲೂ ಸಹ ಮಾಡ್ಕೋಬೋದು, ಗ್ರೇವಿಗೆ ಏನಾದ್ರೂ ಮಾಡ್ಕೋಬೇಕು ಅಂದಾಗಲೂ ಸಹ ಮಾಡ್ಕೋಬೋದು. ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಸ್ವಲ್ಪ ಹೊಸದಲ್ವಾ, ಹಾಗಾಗಿ ಇದನ್ನು ಅಂದರೆ ಲಿಡ್ಡನ್ನ ಕ್ಲೋಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಒಂದೆರಡು ಸಾರಿ ಪ್ರಾಪರಾಗಿ ಯೂಸ್ ಮಾಡಿದ್ರೆ ಅದು ಲಿಡ್ಡೆಲ್ಲ ಪ್ರಾಪರಾಗಿ ಕ್ಲೋಸ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ವಾ, ಸೊ ಹಾಗಾಗಿ ಕಷ್ಟ ಆಗ್ತಾಯಿತ್ತು ಅಷ್ಟೇ. ಚಟ್ನಿನೂ ಸಹ ನೀವು ನೋಡ್ತಿರ್ಬೋದು, ಜಸ್ಟ್ 1 ನಿಮಿಷದಲ್ಲಿ ರೆಡಿ ಆಗೋಗ್ಬಿಟ್ಟಿತ್ತು. ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಈ ಪ್ರಾಡಕ್ಟ್ನ ತೊಗೋಬೋದು. ನಾನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ ಇದನ್ನು ತೊಗೊಂಡು ಇಟ್ಕೊಳ್ಳಿ ಅಂತ. ನೋಡಿ ಇದೆಲ್ಲ ಆದಮೇಲೆ ಈ ಥರ ಕಾಣಿಸುತ್ತೆ. ನಾನು ಮೊದಲೇ ಹೇಳಿದೆ ಅಲ್ವಾ, ಒಂದು ಲಿಡ್ಡನ್ನು ಹಾಕಿ ಇಟ್ಕೊಂಡಿದ್ದೀನಿ ಸರ್ವ್ ಮಾಡೋ ಥರ, ಇನ್ನೊಂದು ಸ್ಪ್ರಿಂಕಲ್ ಮಾಡೋ ಲಿಡ್ ಸಹ ಇದೆ, ಅದನ್ನು ಸಹ ಹಾಕಿ ನೀವು ಸರ್ವ್ ಮಾಡ್ಬೋದು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆಗಿದ್ರೆ, ಸ್ವಲ್ಪನಾದ್ರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.